ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೀಲು ನೋವು ಮತ್ತು ಊತದಿಂದ ಪರಿಹಾರ ಹೊಂದಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ತುಪ್ಪ, ಬಿ ಹಾಗಲಕಾಯಿ, ಸಿ ದೊಡ್ಡಪತ್ರೆ, ಡಿ ಹಸಿ ಪಪ್ಪಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿ ಪಪ್ಪಾಯಿ. ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಹಸಿ ಪಪ್ಪಾಯಿ ತುಂಬಾ ಪ್ರಯೋಜನಕಾರಿಯಾಗಿದೆ. ಇದು ವಿಟಮಿನ್ ಎ, ವಿಟಮಿನ್ ಸಿ, ಫೈಬರ್, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನಂತಹ ಪೋಷಕಾಂಶಗಳನ್ನು ಹೊಂದಿದ್ದು ಇದು ಯೂರಿಕ್ ಆಮ್ಲವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಪಪೈನ್ ಎಂಬ ಕಿಣ್ವವು ಇದು ನೈಸರ್ಗಿಕ ಉರಿಯೂತ ನಿವಾರಕವಾಗಿದೆ. ಇದು ರಕ್ತದಲ್ಲಿ ಯೂರಿಕ್ ಆಮ್ಲದ ರಚನೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದು ಕೀಲು ನೋವು ಮತ್ತು ಊತದಿಂದ ಪರಿಹಾರ ನೀಡುತ್ತದೆ. ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತದೆ ಮತ್ತು ದೇಹದಲ್ಲಿ ಸಂಗ್ರಹವಾದ ವಿಷವನ್ನು ಸುಲಭವಾಗಿ ಹೊರಹಾಕಲಾಗುತ್ತದೆ. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಕಫ ಉತ್ಪತ್ತಿಯಾಗುವ ಮುಖ್ಯ ಉದ್ದೇಶವೇನು? ಆಪ್ಷನ್ಸ್: ಎ ಶೀತ, ಬಿ ಪಿತ್ತ, ಸಿ ರಕ್ಷಣೆ, ಡಿ ವಾತ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ಷಣೆ. ಕಫ ಅಥವಾ ಮ್ಯೂಕಸ್ ಎಂಬ ಸ್ನಿಗ್ಧ ದ್ರವ ನಾವು ಅಂದುಕೊಂಡಂತೆ ಅನಾರೋಗ್ಯದ ಲಕ್ಷಣವಲ್ಲ, ಬದಲಿಗೆ ರಕ್ಷಣಾ ವ್ಯವಸ್ಥೆಯ ಒಂದು ಭಾಗವೇ ಆಗಿದೆ. ವಿಶೇಷವಾಗಿ ನಮ್ಮ ಶ್ವಾಸ ವ್ಯವಸ್ಥೆಯಲ್ಲಿ ಕಫಕ್ಕೆ ಪ್ರಮುಖ ಸ್ಥಾನವಿದೆ. ಈ ಕಫ ಅತಿ ಸ್ನಿಗ್ಧ ದ್ರವವಾಗಿದೆ ಹಾಗೂ ಶ್ವಾಸದ ಮೂಲಕ ಒಳಬರುವ ಗಾಳಿಯಲ್ಲಿರುವ ಧೂಳು ಮತ್ತು ಇತರ ಕಣಗಳನ್ನು ತನ್ನಲ್ಲಿ ಅಂಟಿಕೊಂಡು ಶುದ್ಧ ಗಾಳಿಯನ್ನು ಮಾತ್ರವೇ ಶ್ವಾಸಕೋಶಗಳಿಗೆ ತಲುಪುವಂತೆ ಮಾಡುತ್ತದೆ. ಮೂಗಿನಿಂದ ಪ್ರಾರಂಭಗೊಂಡು ಗಂಟಲು, ಶ್ವಾಸನಾಳ, ಅನ್ನನಾಳ, ಶ್ವಾಸಕೋಶದವರೆಗೂ ಕಫ ಈ ನಾಳಗಳ ಒಳಭಾಗದಲ್ಲಿ ಗಟ್ಟಿಯಾಗಿ ಅಂಟಿಕೊಂಡಿರುತ್ತದೆ. ಈ ಮೂಲಕ ಗಾಳಿಯಲ್ಲಿರುವ ಸೂಕ್ಷ್ಮ ಜೀವಿಗಳು ಶ್ವಾಸಕೋಶಕ್ಕೆ ತಲುಪದಂತೆ ತಡೆದು ಎದುರಾಗಬಹುದಾದ ಸೋಂಕುಗಳಿಂದ ರಕ್ಷಿಸುತ್ತದೆ. ಈ ದ್ರವವನ್ನು ನಿತ್ಯವೂ ನಮ್ಮ ದೇಹ ಉತ್ಪಾದಿಸುತ್ತಲೇ ಇರುತ್ತದೆ ಹಾಗೂ ಇದರ ಪ್ರಮಾಣ ಒಟ್ಟಾರೆ ಸುಮಾರು 1 ಲೀಟರ್ನಷ್ಟಿದೆ. ಒಂದು ವೇಳೆ ಯಾವುದಾದರೊಂದು ಭಾಗದಲ್ಲಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳ ದಾಳಿ ಎದುರಾದಂತೆ ಕಂಡುಬಂದರೆ ನಮ್ಮ ದೇಹ ಈ ಭಾಗದ ಕಫವನ್ನು ಅತಿಯಾಗಿ ಹೆಚ್ಚಿಸಿ ಬಿಳಿ ರಕ್ತ ಕಣಗಳನ್ನು ಈ ವೈರಸ್ಗಳನ್ನು ಕೊಲ್ಲಲು ಕಳಿಸುತ್ತದೆ. ಈ ಕಣಗಳು ವೈರಸ್ಸುಗಳನ್ನು ಕೊಂದು ತಾವು ಸತ್ತು ಈ ಕಫದಲ್ಲಿ ಸಮಾಧಿಯಾಗುತ್ತವೆ. ಆಗ ಕಫದ ಬಣ್ಣ ಬದಲಾಗುತ್ತದೆ. ಮೂರನೇ ಪ್ರಶ್ನೆ, ಹಚ್ಚಿಟ್ಟ ದೀಪ ಹಾರಿ ಹೋದಾಗ ತಪ್ಪಿಯು ಯಾವ ತಪ್ಪುಗಳನ್ನು ಮಾಡಬಾರದು? ಆಪ್ಷನ್ಸ್: ಎ ಹಾಗೆಯೇ ಬಿಡುವುದು, ಬಿ ಮತ್ತೆ ಹಚ್ಚುವುದು, ಸಿ ಬತ್ತಿ ಬದಲಾಯಿಸುವುದು, ಡಿ ಮೇಲಿನ ಎಲ್ಲವೋ. ಸರಿಯಾದ ಉತ್ತರ ಆಪ್ಷನ್ ಎ ಹಾಗೆಯೇ ಬಿಡುವುದು. ಕೆಲವೊಮ್ಮೆ ನಾವು ದೀಪವನ್ನು ಹಚ್ಚಿಟ್ಟ ನಂತರ ಗಾಳಿಯ ಕಾರಣದಿಂದಲೋ ಅಥವಾ ಇನ್ನಾವುದೋ ಕಾರಣದಿಂದಲೋ ದೀಪ ಆರಿ ಹೋಗಬಹುದು. ಈ ರೀತಿ ಆರಿ ಹೋದ ದೀಪವನ್ನು ಹಾಗೆಯೇ ಬಿಡುವುದು ಅಶುಭ. ಈ ತಪ್ಪನ್ನು ಮಾಡುವುದರಿಂದ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುವುದು. ದೇವರಿಗೆ ಹಚ್ಚಿಟ್ಟ ದೀಪ ಆರಿ ಹೋದರೆ ತಕ್ಷಣ ಆ ದೀಪವನ್ನು ಮತ್ತೆ ಹಚ್ಚಬೇಕು. ಆರಿ ಹೋದ ದೀಪವನ್ನು ಹಾಗೆಯೇ ಬಿಡಬಾರದು. ನಾಲ್ಕನೇ ಪ್ರಶ್ನೆ, ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಲು ಜಪಾನಿಯರು ಯಾವ ತಂತ್ರವನ್ನು ಪಾಲಿಸುತ್ತಾರೆ? ಆಪ್ಷನ್ಸ್: ಎ ಜಾಜೆನ್, ಬಿ ಅರಣ್ಯ ಸ್ನಾನ, ಸಿ ಇಕಿಗೈ, ಡಿ ಮೇಲಿನ ಎಲ್ಲವೋ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೋ. ಬೌದ್ಧ ಧರ್ಮದ ಒಂದು ಪ್ರಮುಖ ಅಭ್ಯಾಸವಾದ ಜಾಜೆನ್ ಒಂದು ನಿರ್ದಿಷ್ಟ ಭಂಗಿಯಲ್ಲಿ ಕುಳಿತು ಉಸಿರಾಟದ ಮೇಲೆ ಕೇಂದ್ರೀಕರಿಸುವುದು ಮತ್ತು ನಿಮ್ಮ ಆಲೋಚನೆಗಳನ್ನೆಲ್ಲ ಗಮನಿಸುವುದು. ಹೀಗೆ ಕುಳಿತುಕೊಂಡು ಯೋಚಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಭಾವನಾತ್ಮಕ ಯೋಗಕ್ಷೇಮ ಹೆಚ್ಚಾಗುತ್ತದೆ. ಅರಣ್ಯ ಸ್ನಾನವು ಒತ್ತಡವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ, ಮಾನಸಿಕ ಸ್ಪಷ್ಟತೆಯನ್ನು ಸುಧಾರಿಸುತ್ತದೆ ಮತ್ತು ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇಕಿಗೈ ಈ ತಂತ್ರದ ಮುಖ್ಯ ಉದ್ದೇಶವೇ ಜೀವನದ ಉದ್ದೇಶವನ್ನು ಕಂಡುಕೊಳ್ಳುವುದು. ಇದರಿಂದ ಭೂತಕಾಲದ ಬಗ್ಗೆ ಯೋಚಿಸುವ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸುವ ಪ್ರವೃತ್ತಿಯನ್ನು ಕಡಿಮೆ ಮಾಡಬಹುದು. ವಾಬಿ ಸಬಿ ಇದು ಏನಿದೆಯೋ ಅದನ್ನು ಸ್ವೀಕರಿಸಲು ಪ್ರೋತ್ಸಾಹಿಸುತ್ತದೆ ಮತ್ತು ಪರಿಪೂರ್ಣನಾಗಿರಬೇಕು ಎನ್ನುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದೊಡ್ಡ ಬದಲಾವಣೆಗಳನ್ನು ಏಕಕಾಲದಲ್ಲಿ ಪ್ರಯತ್ನಿಸುವ ಬದಲು ಸಣ್ಣ ಹಂತ ಹಂತವಾಗಿ ಸುಧಾರಣೆಗಳನ್ನು ಮಾಡುತ್ತದೆ. ಈ ಜಪಾನೀಸ್ ತಂತ್ರಗಳು ಮನಸ್ಥಿತಿಯ ಬದಲಾವಣೆಯನ್ನು ಉತ್ತೇಜಿಸುತ್ತವೆ. ಇದು ನಿಮಗೆ ಮೈಂಡ್ಫುಲ್ನೆಸ್ ಬೆಳೆಸಿಕೊಳ್ಳಲು, ವರ್ತಮಾನವನ್ನು ಸ್ವೀಕರಿಸಲು ಮತ್ತು ಆತಂಕವನ್ನು ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ. ಐದನೇ ಪ್ರಶ್ನೆ, ಕಾಲುಗಳ ದೌರ್ಬಲ್ಯ ನಿವಾರಣೆಗೆ ಯಾವುದು ಉತ್ತಮ ಮನೆಮದ್ದಾಗಿದೆ? ಆಪ್ಷನ್ಸ್: ಎ ಎಣ್ಣೆ ಮಸಾಜ್, ಬಿ ನಡೆದಾಡುವುದು, ಸಿ ಬಿಸಿ ನೀರಿನ ಶಾಖ, ಡಿ ಮೇಲಿನ ಎಲ್ಲವೋ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತೆಂಗಿನ ಎಣ್ಣೆ, ಸಾಸಿವೆ ಎಣ್ಣೆ ಅಥವಾ ಆಲಿವ್ ತೈಲವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಿಂದ ಕಾಲುಗಳಿಗೆ ದಿನದಲ್ಲಿ 2 ಸಲ 10 ರಿಂದ 15 ನಿಮಿಷ ಕಾಲ ಮಸಾಜ್ ಮಾಡಿ. ಇದರಿಂದ ರಕ್ತ ಸಂಚಾರವು ಉತ್ತಮವಾಗುತ್ತದೆ ಮತ್ತು ನೋವು, ಉರಿಯೂತ ಹಾಗೂ ಊತ ಕಡಿಮೆಯಾಗುತ್ತದೆ. ಇನ್ನು ಪ್ರತಿನಿತ್ಯವೂ ನಡೆದರೆ ಅದರಿಂದ ಕಾಲುಗಳಲ್ಲಿನ ಸ್ನಾಯುಗಳಿಗೆ ಬಲ ಬರುತ್ತದೆ ಮತ್ತು ರಕ್ತ ಸಂಚಾರವು ಉತ್ತಮವಾಗುತ್ತದೆ. 6ನೇ ಪ್ರಶ್ನೆ, ಚರ್ಮದ ಕಲೆಗಳನ್ನು ತೆಗೆದು ಚರ್ಮದ ಬಣ್ಣವನ್ನು ಸುಧಾರಿಸಲು ಯಾವುದು ಸಹಾಯಕ? ಆಪ್ಷನ್ಸ್ ಎ ಕಡಲೆ ಹಿಟ್ಟು, ಬಿ ಹಾಲು, ಸಿ ಅಲೋವೆರಾ, ಡಿ ಅಕ್ಕಿ ಹಿಟ್ಟು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಸಿ ಹಾಲು ಚರ್ಮಕ್ಕೆ ತುಂಬಾ ಪ್ರಯೋಜನಕಾರಿ. ಇದು ಚರ್ಮಕ್ಕೆ ತೇವಾಂಶ ಮತ್ತು ಪೋಷಣೆಯನ್ನು ಒದಗಿಸುತ್ತದೆ. ಹಸಿ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲವಿದ್ದು ಇದು ಚರ್ಮದ ಮೇಲಿನ ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಮುಖದ ಮೇಲೆ ಕಲೆಗಳಿದ್ದರೆ ಹಸಿ ಹಾಲಿನಲ್ಲಿ ಕಡಲೆ ಹಿಟ್ಟನ್ನು ಬೆರೆಸಿ ಹಚ್ಚಬಹುದು. ಕಡಲೆ ಹಿಟ್ಟು ಚರ್ಮದ ಮೇಲಿರುವ ಕೊಳಕು ಮತ್ತು ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಇದು ಚರ್ಮದ ಕಲೆಗಳನ್ನು ಕಡಿಮೆ ಮಾಡಲು ಮತ್ತು ಚರ್ಮದ ಬಣ್ಣವನ್ನು ಸುಧಾರಿಸಲು ಪರಿಣಾಮಕಾರಿಯಾಗಿದೆ. 7ನೇ ಪ್ರಶ್ನೆ, ಸಿಗರೇಟು ಸೇದುವ ಪುರುಷರಲ್ಲಿ ಯಾವ ಸಮಸ್ಯೆ 2 ಪಟ್ಟು ಹೆಚ್ಚಾಗಿರುತ್ತದೆ? ಆಪ್ಷನ್ಸ್ ಎ ನಿಮರುವಿಕೆ, ಬಿ ಬಂಜೇತನ, ಸಿ ಬೊಜ್ಜು, ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ನಿಮಿರುವಿಕೆ. ಸಿಗರೇಟ್ ಸೇದುವ ಪುರುಷರಲ್ಲಿ ವೀರ್ಯ ರಚನೆ ಮತ್ತು ಸಂಯೋಜನೆಗೆ ಹಾನಿ ಮಾಡುತ್ತದೆ ಮತ್ತು ಇದು ದುರ್ಬಲತೆಗೆ ಸಾಮಾನ್ಯ ಕಾರಣವಾಗಿದೆ. ಧೂಮಪಾನ ಮಾಡುವ ಪುರುಷರು ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಯಿಂದ ಬಳಲುವ ಸಾಧ್ಯತೆ 2 ಪಟ್ಟು ಹೆಚ್ಚಾಗಿರುತ್ತದೆ. 8ನೇ ಪ್ರಶ್ನೆ, ಪುರುಷರಲ್ಲಿ ಮೆಗ್ನೀಷಿಯಂ ಕೊರತೆಯಾದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಶುಗರ್, ಸಿ ಬಿಪಿ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ. ಪುರುಷರಿಗೆ ಸರಿಯಾದ ಮೆಗ್ನೀಷಿಯಂ ಸೇವನೆಯು ಬಲವಾದ ಹೃದಯ ರಕ್ತನಾಳದ ಆರೋಗ್ಯದಿಂದ ಹಿಡಿದು ಸರಿಯಾದ ಟೆಸ್ಟೋಸ್ಟೆರಾನ್ ಮಟ್ಟಗಳು ಮತ್ತು ಒಟ್ಟಾರೆ ಯೋಗಕ್ಷೇಮದವರೆಗೆ ಸಂಬಂಧಿಸಿದೆ. ಈ ಖನಿಜವು ಪುರುಷರ ಆರೋಗ್ಯಕ್ಕೆ ಅತ್ಯವಶ್ಯಕ. ಶಕ್ತಿ ಮತ್ತು ನರಗಳ ಕಾರ್ಯದಿಂದ ಸ್ನಾಯು ಸಂಕೋಚನ ಮತ್ತು ವಿಶ್ರಾಂತಿಯವರೆಗೆ ಮೆಗ್ನೀಷಿಯಂ ಪಾತ್ರ ವಹಿಸುತ್ತದೆ. ಹೃದಯ ರಕ್ತನಾಳದ ಕಾಯಿಲೆ ಪುರುಷರಿಗೆ ಪ್ರಮುಖ ಅಪಾಯವಾಗಿದೆ ಮತ್ತು ಹೃದಯವನ್ನು ಉತ್ತಮ ಸ್ಥಿತಿಯಲ್ಲಿಡುವಲ್ಲಿ ಮೆಗ್ನೀಷಿಯಂ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಮೆಗ್ನೀಷಿಯಂ ರಕ್ತದೊತ್ತಡ ನಿಯಂತ್ರಣ, ಆರೋಗ್ಯಕರ ಹೃದಯ ಲಯಗಳಿಗೆ ಸಹಾಯ ಮಾಡುತ್ತದೆ ಮತ್ತು ಸಾಮಾನ್ಯ ಹೃದಯ ರಕ್ತನಾಳದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸಾಕಷ್ಟು ಮೆಗ್ನೀಷಿಯಂ ಅಧಿಕ ರಕ್ತದೊತ್ತಡ ಮತ್ತು ಇತರ ಹೃದಯ ರಕ್ತನಾಳದ ಕಾಯಿಲೆಗಳ ಕಡಿಮೆ ಅಪಾಯಕ್ಕೆ ಸಂಬಂಧಿಸಿದೆ. 9ನೇ ಪ್ರಶ್ನೆ, ಗುಲ್ಕನ್ ಸೇವಿಸುವುದರಿಂದ ಯಾವ ಕಾಯಿಲೆ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ಒತ್ತಡ, ಬಿ ರಕ್ತಹೀನತೆ, ಸಿ ಮಲಬದ್ಧತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದರ ತಂಪಾದ ಗುಣವು ಜಠರದ ಉರಿಯನ್ನು ಕಡಿಮೆ ಮಾಡಿ ಅಜೀರ್ಣ, ಮಲಬದ್ಧತೆ ಮತ್ತು ಆಮ್ಲೀಯತೆಯಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಊಟದ ನಂತರ 1 ಚಮಚ ಗುಲ್ಕನ್ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತದೆ. ಇದರಲ್ಲಿರುವ ನಾರಿನಾಂಶ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ. ಗುಲ್ಕಂದ್ ಮನಸ್ಸನ್ನು ಶಾಂತಗೊಳಿಸುವ ಗುಣವನ್ನು ಹೊಂದಿದೆ. ಇದರ ಸಿಹಿಯಾದ ರುಚಿ ಮತ್ತು ರೋಜಾ ಪುಷ್ಪದ ಸುಗಂಧವು ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ. ಗುಲ್ಕಂದ್ ಕಬ್ಬಿಣಾಂಶವನ್ನು ಹೊಂದಿದ್ದು ರಕ್ತಹೀನತೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಮಹಿಳೆಯರಿಗೆ ವಿಶೇಷವಾಗಿ ಋತುಚಕ್ರದ ಸಮಯದಲ್ಲಿ ಗುಲ್ಕನ್ ಸೇವನೆಯಿಂದ ರಕ್ತದ ಕೊರತೆಯನ್ನು ನೀಗಿಸಬಹುದು. 10ನೇ ಪ್ರಶ್ನೆ, ಐಷಾರಾಮಿತನಕ್ಕೆ ಪರ್ಫೆಕ್ಟ್ ಉದಾಹರಣೆಯಾಗಿರುವ ಮಾನವ ನಿರ್ಮಿತ ದ್ವೀಪ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಎ ದುಬೈ, ಬಿ ಡೆನ್ಮಾರ್ಕ್, ಸಿ ಕತಾರ್, ಡಿ ನೈಜೀರಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ದುಬೈ. ಯುಎಇಯಲ್ಲಿ ಫಾರ್ಮ್ ಜುಮೇರಾ ಎಂಬ ಮಾನವ ನಿರ್ಮಿತ ದ್ವೀಪವಿದೆ. ಇದು ಐಷಾರಾಮಿತನಕ್ಕೆ ಪರ್ಫೆಕ್ಟ್ ಉದಾಹರಣೆಯಾಗಿದೆ. ಐಷಾರಾಮಿ ಶಾಪಿಂಗ್ ಅನುಭವಗಳು ಮತ್ತು ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳನ್ನು ಒದಗಿಸುವ ಶಾಪಿಂಗ್ ಅಂಗಡಿಗಳನ್ನು ದ್ವೀಪವು ಹೊಂದಿದೆ. ಫಾರ್ಮ್ ಜುಮೇರಾ ಐಷಾರಾಮಿಯಾಗಿ ಉಳಿಯಲು ಸೂಕ್ತ ಸ್ಥಳವಾಗಿದೆ. ಖಾಸಗಿ ವಿಲ್ಲಾಗಳು, ಐಷಾರಾಮಿ ಗೌಪ್ಯತೆ ಮತ್ತು ಬೀಚ್ ಫ್ರಂಟ್ ಸೌಲಭ್ಯಗಳನ್ನು ಕೂಡ ಇದು ಹೊಂದಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.